ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ಕ್ಷೇತ್ರದ ಸಿಂಗಸಂದ್ರ ಭಾಗದಲ್ಲಿ ಸಾರ್ವಜನಿಕರಿಗೆ ಹಾಗೂ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಮುಖಂಡರೆಂದರೆ ಅದು ಊರಿನ ಮಗನೆಂದೇ ಖ್ಯಾತರಾಗಿರುವ ಮಾಜಿ ಕಾರ್ಪೊರೇಟರ್ ಕೇಬಲ್ ಶ್ರೀನಿವಾಸ್ ಅವರು. ಚನ್ನಕೇಶವ ನಗರದ ಪ್ರಮುಖ ಮುಖ್ಯ ರಸ್ತೆಯಲ್ಲಿ ಚಲನಚಿತ್ರರಂಗದ ಅತ್ಯಂತ ಸರಳ ಹಾಗೂ ಸಜ್ಜನಿಕೆಯ ನಟ, ಅಭಿನಯ ಚಕ್ರವರ್ತಿ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನು ವಿಗ್ರಹ ಬೊಮ್ಮನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರು ಹೂವಿನ ಹಾರ ಹಾಕುವ ಮೂಲಕ ಭವ್ಯವಾಗಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ನಾವು ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿ, ಅವರು ಎಲ್ಲರಿಗೂ ಬೇಕಾದವರು ಎಂದು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ ಕೇಬಲ್ ಶ್ರೀನಿವಾಸ್ ಅವರು ಶಾಸಕ ಸತೀಶ್ ರೆಡ್ಡಿ ಹಾಗೂ ಅಲ್ಲಿ ನೆರೆದಿದ್ದ ಹಲವಾರು ಪ್ರಮುಖ ಮುಖಂಡರಿಗೆ ಗೌರವ ಸನ್ಮಾನವನ್ನು ಮಾಡಿದರು. ಉದ್ಘಾಟನೆಯ ಅಂಗವಾಗಿ ಸಾವಿರಾರು ಸಾರ್ವಜನಿಕರಿಗೆ ಭರ್ಜರಿ ಭೋಜನದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಈ ಇಡೀ ಕಾರ್ಯಕ್ರಮಕ್ಕೆ ವಿಷ್ಣು ವಿನಾಯಕ ಗೆಳೆಯರ ಬಳಗ ಹಾಗೂ ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಂಪೂರ್ಣ ಸಾಥ್ ನೀಡಿದರು. ಹೃದಯಪೂರ್ವಕ ಈ ವಿಜಯ ಹರುಷದಾಯಕ, ಈ ಮಹಾದಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ, ಜನರ ಚಿತ್ತದ ಪಣವ ತೊಡುವ ನಮ್ಮ ಚನ್ನಕೇಶವ ನಗರದ ಹೊಸ ರೋಡಲ್ಲಿ ನಮ್ಮ ಸೀನಣ್ಣ ಮತ್ತು ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳ ಒಂದು ನೇತೃತ್ವದಲ್ಲಿ ಇವತ್ತು ವಿಷ್ಣುವರ್ಧನ್ ಅವರ ಒಂದು ಸ್ಟ್ಯಾಚ್ಯೂವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಬ್ಬ ಮೇರು ನಟ. ದೇಶದಲ್ಲೂ ಕೂಡ ಅವರ ಅನೇಕ ಚಲನಚಿತ್ರಗಳು ಅಭಿಮಾನಿಗಳು ಇರೋವಂಥದ್ದನ್ನು ನಾವು ನೋಡಿದ್ದೇವೆ. ಅವರು ಇಡೀ ದೇಶದಲ್ಲಿ ಪರಿಚಯ, ಮತ್ತು ಅವರು ಇದ್ದಂಥ ಸಂದರ್ಭದಲ್ಲಿ ಅನೇಕ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದರು. ಅವರಿಲ್ಲ ಈಗ, ಆದರೆ ಇನ್ನಷ್ಟು ಅಭಿಮಾನಿಗಳು ಅವ್ರನ್ನ ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಅವರ ಅಭಿಮಾನಿ. ಅವರು ಅಂಬರೀಷ್ ಅಣ್ಣ ಅವರಿಗೆ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದಂಥವರು. ನಾವೆಲ್ಲ ಅಂಬರೀಷ್ ಅಣ್ಣನ ಹತ್ತಿರದಿಂದ ನೋಡಿದ್ದೇವೆ. ವಿಷ್ಣುವರ್ಧನ್ ಅವ್ರನ್ನೂ ಕೂಡ ನಾನು ಅನೇಕ ಬಾರಿ ಮಾತಾಡ್ಸಿದ್ದೇನೆ. ನಾವೆಲ್ಲ ಅವರ ಅಭಿಮಾನಿಗಳಾಗಿರೋವಂಥದ್ದು ಪುಣ್ಯ. ಅದರಿಂದ ಅವ್ರು ಹಾಕ್ಕೊಟ್ಟಿರೋಂಥ ಹಾದಿಯಲ್ಲಿ ನಾವೆಲ್ಲ ಸಾಗೋಣ. ಮತ್ತು ಇಲ್ಲಿ ಅವರ ಪುತ್ಥಳಿಯನ್ನು ಮಾಡಿದ್ದಕ್ಕೆ ಮತ್ತೊಮ್ಮೆ ನಾನು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಧನ್ಯವಾದವನ್ನು ಹೇಳ್ತೇನೆ. ನಿಮ್ಮೊಟ್ಟಿಗೆ ನಾವು ಇರ್ತೇವೆ. ತಾವೆಲ್ಲ ಮುಂದೆ ಏನೇ ಕೆಲಸ ಆಗಬೇಕು ಅಂದರೂ ತಾವು ನನಗೆ ತಿಳಿಸಿ, ಆ ಎಲ್ಲ ಕೆಲಸಗಳನ್ನು ನಿಮ್ಮೊಟ್ಟಿಗೆ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ದಿನ ನಮ್ಮ ಚನ್ನಕೇಶವ ನಗರದಲ್ಲಿ ಏನು ವಿಷ್ಣು ವಿನಾಯಕ ಬಳಗದ ವತಿಯಿಂದ ಸುಮಾರು ವರ್ಷಗಳ ಕಾಲದಿಂದ ಅವರ ಒಂದು ಬೇಡಿಕೆ ಇತ್ತು. ಈ ಭಾಗದಲ್ಲಿ ಒಂದು ನಮ್ಮ ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಪುತ್ಥಳಿ ಆಗ್ಬೇಕು ಅಂತ ಎಷ್ಟೋ ವರ್ಷಗಳಿಂದ ಅವರ ಒಂದು ಬೇಡಿಕೆ ಇತ್ತು. ಈ ದಿನ ಅವರ ಒಂದು ಬೇಡಿಕೆ ಎಷ್ಟೋ ವರ್ಷಗಳ ಬೇಡಿಕೆ, ಅವರ ಕನಸು ನನಸಾಯಿತು. ನಮ್ಮ ಶಾಸಕರು, ಈ ಭಾಗದ ಶಾಸಕರಾದಂತಹ ಸತೀಶ್ ರೆಡ್ಡಿ ಅವರು ಈ ಒಂದು ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನ ಅನಾವರಣಗೊಳಿಸಿ ಇವತ್ತು ಏನು ಅನ್ನದಾನ ಮಾಡುವ ಮುಖಾಂತರ ಇವತ್ತು ಈ ಭಾಗದಲ್ಲಿ ವಿಷ್ಣುವರ್ಧನ್ ಅವರ ಪುತ್ಥಳಿ ಅನಾವರಣ ಆಗಿದೆ. ಮುಂದಿನ ದಿನಗಳಲ್ಲಿ ಎಷ್ಟೋ ವರ್ಷಗಳಿಂದ ಅವರು ವಿಷ್ಣು ವಿನಾಯಕ ಬಳಗದ ವತಿಯಿಂದ ಇಲ್ಲಿ ಈ ಭಾಗದಲ್ಲಿ ಅನೇಕ ಜನಸೇವೆಗಳು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ದೇವರು ಅವ್ರಿಗೆ ಒಳ್ಳೆ ಶಕ್ತಿ ಕೊಡ್ಲಿ, ಇನ್ನಷ್ಟು ಜನಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಬಯಸ್ತೇನೆ.